ಸಿಂಹ ಅವರ ಸಹೋದರರ ಪ್ರಕರಣ ಅದು ದಿನಕ್ಕೆ ರಾಜಕೀಯ ತೀವ್ರವನ್ನು ಪಡ್ಕೊಳ್ತಾ ಇದೆ ಸರ್. ಆಗಬಾರ್ದು. ರಾಜಕೀಯ ಇದರಲ್ಲಿ ಯಾವುದೂ ಕೂಡ ಇಲ್ಲ. ರಾಜಕೀಯ ಪ್ರಶ್ನೆನೇ ಬರಬಾರ್ದು. ಮರ ಕಡ್ದಿದ್ದಾರೆ, ಅನಧಿಕೃತವಾಗಿ ಮರ ಕಡ್ದಿದ್ದಾರೆ. ಯಾರು ಕಡ್ದಿದ್ದಾರೆ ಅವರನ್ನ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ಅರಣ್ಯ ಇಲಾಖೆ ಮಾಡ್ತಾ ಇದೆ. ಆದ್ರಿಂದ ಪ್ರತಾಪ ಸಿಂಹ ಅವರ ತಮ್ಮ ಆಗಿರ್ಬೋದು, ಇನ್ನೊಬ್ಬರ ತಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅದು ಅಪ್ರಸ್ತುತ. ಆದರೆ ಮರ ಕಡ್ದಿರೋದು ನಿಜ ಅಲ್ಲ. ಅದಕ್ಕೆ ಅವರು ಕ್ರಮ ತಗೊಂಡಿದ್ದಾರೆ ಅರಣ್ಯ ಇಲಾಖೆ. ಅದನ್ನ ಇಷ್ಟೊಂದು ದೊಡ್ಡ ಪ್ರಮಾಣಕ್ಕೆ ಮುಖ್ಯಮಂತ್ರಿಗಳು ಮಾಡಿಸಿದ್ದಾರೆ, ಇನ್ಯಾರೋ ಮಾಡಿಸಿದ್ದಾರೆ ಅನ್ನೋ ಅಂಥದ್ದು ಆಗಬಾರ್ದು. ಪ್ರತಾಪ ಸಿಂಹ ಅವರು ಒಬ್ಬ ಸಂಸದರಿದ್ದಾರೆ, ಅವರ ತಮ್ಮ ಅನ್ನೋ ಕಾರಣಕ್ಕಾಗಿ ಇಷ್ಟೆಲ್ಲ ರಾಜಕೀಯದ ಮಾತುಗಳು ಬರ್ತಾ ಇದೆ. ಅದು ಬರಬಾರ್ದು. ಯಾರೇ ಆಗಿರಲಿ, ಕಾನೂನು, ಈ ನೆಲದ ಕಾನೂನು ಅದು ಕ್ರಮ ಮಾಡುತ್ತೆ. ಈಗ ಅಧಿಕಾರಿಗಳು ಕೂಡ ಕಾನೂನು ಪ್ರಕಾರ ಮಾಡಿಲ್ಲ. ಯಾಕಂದ್ರೆ FIR ಎಲ್ಲ ಅವ್ರ ಹೆಸರು ಮೊದಲು ಹಾಕಿರ್ಲಿಲ್ಲ, ಆಮೇಲೆ ಒತ್ತಡ ಬಂದ್ಮೇಲೆ ಹೋಗಿ ಅರೆಸ್ಟ್ ಮಾಡಿದ್ದಾರೆ ಅಂತ. ಒತ್ತಡ ಅಂತಲ್ಲ, ಇನ್ವೆಸ್ಟಿಗೇಷನ್ ಮಾಡುವಾಗ ಯಾರೋ ಅವ್ರ ಹೆಸರು ಹೇಳಿರ್ತಾರೆ. ಒತ್ತಡದ ಪ್ರಶ್ನೆ ಏನು? ಒತ್ತಡ ಹಾಕೋದೇನಿದೆ ಇದರಲ್ಲಿ? ಮರ ಕಡ್ದಿದ್ದಾರೆ, ಅಲ್ಲಿ ಯಾರನ್ನೋ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರು ಯಾರ್ಯಾರು ನಮಗೆ ಇದಕ್ಕೆಲ್ಲ ಸಹಾಯ ಮಾಡಿದ್ದಾರೆ ಅಥವಾ ಹೇಳಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದಾರೆ, ಈ ಥರದ್ದೆಲ್ಲ ವಿಚಾರಗಳು ಇನ್ವೆಸ್ಟಿಗೇಷನಲ್ಲೇ ಬರೋದು. ಆ ರೀತಿ ಏನಾದರೂ ಬಂದಿರ್ಬೋದು, ನನಗೆ ಗೊತ್ತಿಲ್ಲ ಅದು. ಅದರಲ್ಲಿ ಅವರು ಕರೆದಿದ್ದಾರೆ ಅವ್ರನ್ನ. ಆಯಿತು, ನಾವು ಮರ ಕಡಿಯೋದ್ರಲ್ಲಿ ಅವ್ರು ಇನ್ವಾಲ್ವ್ ಆಗಿಲ್ಲ, ಅಲ್ಲಿ ಮುಗೀತಲ್ಲ, ಮುಗಿದೋಗುತ್ತೆ. ಅದಕ್ಕೆ ಯಾಕೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಬೇಕು ನನಗಂತೂ ಗೊತ್ತಿಲ್ಲ.